ಒಂದು ಪ್ರಕರಣ, ಒಂದು ಮರ್ಡರ್ ಕೇಸಿಂದ ನಾನಾ ರೀತಿಯಾದಂತ ವಿಚಾರ ಇದೀಗ ಸುಪ್ರೀಂ ಮುಂದೆ ಬರ್ತಾ ಇದೆ. ಕೊಲೆ ಆರೋಪಿ ದರ್ಶನ್ ಬೇಲ್ ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್. ಈ ತೀರ್ಪಿನ ಪ್ರತಿಯನ್ನ ಎಲ್ಲ ಹೈಕೋರ್ಟ್ಗೂ ಕಳಿಸಿ ಅಂತ ಸೂಚನೆಯನ್ನ ನೀಡಲಾಗಿದೆ. ಎಲ್ಲ ಜೈಲುಗಳಿಗೂ ಆದೇಶದ ಪ್ರತಿಯನ್ನ ಕಳಿಸಬೇಕು ಅಂತ ಸೂಚನೆ ನೀಡಿರೋದು ಎಲ್ಲ ಜೈಲುಗಳಿಗೂ ದೊಡ್ಡ ಶಾಕ್ ಅನ್ನು ಕೊಡ್ತಾ ಇದೆ ಸುಪ್ರೀಂ. ಕೊಲೆ ಆರೋಪಿ ದರ್ಶನ್ ಬೇಲ್ ರದ್ದು ಮಾಡಿದ ಸುಪ್ರೀಂ ಇದರ ಜೊತೆಗೆ ಎಲ್ಲಾ ಜೈಲಿಗೂ ಎಲ್ಲಾ ಹೈಕೋರ್ಟ್ಗೂ ಇದರ ಆದೇಶದ ಪ್ರತಿಯನ್ನ ರೀಚ್ ಮಾಡಿ ಅಂತ ಕೂಡ ತಿಳಿಸಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಒಂದು ಅತಿ ದೊಡ್ಡ ಮೆಸೇಜ್ ಪಾಸ್ ಆಗಬೇಕಾಗಿತ್ತು ಪ್ರತಿಯೊಬ್ಬರಿಗೂ. ಜೈಲಿನಲ್ಲಿ ಇರುವಂತ ಅಪರಾಧಿಗಳು, ಆರೋಪಿಗಳು ಶಿಕ್ಷೆಯನ್ನ ಅನುಭವಿಸುವುದಕ್ಕೆ ಅಂತ ಅಥವಾ ಪಶ್ಚಾತ್ತಾಪಕ್ಕೆ ಅಂತ ಅಥವಾ ತಾನು ಮಾಡಿರೋದು ತಪ್ಪು ಅಂತ ತಿಳುವಳಿಕೆ ಆಗ್ಲಿ ಅಂತ ಅವರಿಗೆ ಅಲ್ಲಿ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಕಳಿಸಲಾಗತ್ತೆ. ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಕಳವಳವನ್ನು ವ್ಯಕ್ತಪಡಿಸಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ವಕೀಲರಾದಂಥ ದಿಲೀಪ್ ಕುಮಾರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇದೀಗ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಅದರ ಜೊತೆಗೆ ಒಂದಷ್ಟು ಕೋರ್ಟ್ಸ್ಗಳನ್ನು ನಾವು ನೋಡ್ತಾ ಇದ್ದಾಗ ನಿಜವಾಗ್ಲೂ ಇದೊಂದು ಶಾಕಿಂಗ್ ಅಂತಲೂ ಅನಿಸ್ತಾ ಇದೆ. ಯಾಕಂದರೆ ಎಲ್ಲ ಜೈಲುಗಳಿಗೆ ಅಥವಾ ಎಲ್ಲ ಹೈಕೋರ್ಟ್ಗಳಿಗೆ ಈ ವಿಚಾರವನ್ನು ತಿಳಿಸಬೇಕು ಅಂತ. ಸರ್, ಯಾವತ್ತಾದರೂ ಸುಪ್ರೀಂ ಕೋರ್ಟ್ ಈ ಥರ ಗರಂ ಆಗಿದ್ದು ಅಥವಾ ಈ ಥರ ಕೋರ್ಟ್ಸ್ಗಳನ್ನು ಹೇಳಿದ್ದು, ಹೈಕೋರ್ಟ್ ತೀರ್ಪಿನ ಬಗ್ಗೆ ಉಲ್ಲೇಖಿಸಿದ್ದು ಇದು ಈ ಹಿಂದಿನ ಪ್ರಕರಣಗಳಲ್ಲೂ ಇತ್ತ ಸರ್? ಅಂದ್ರೆ ಹಲವಾರು ಪ್ರಕರಣಗಳು ಆಗಿದೆ. ಯಾವ್ದಾದ್ರು ಒಂದು ಉಚ್ಚ ನ್ಯಾಯಾಲಯ ಯಾವ್ದಾದ್ರು ಒಂದು ಆರ್ಡರ್ಲಿ ತಪ್ಪು ಮಾಡಿದ್ರೆ ಅಂತ ತಪ್ಪನ್ನ ಇವಾಗ ಮನೆ ಸುಪ್ರೀಂ ಕೋರ್ಟ್ ಇಮಿಡಿಯೇಟ್ ಆಗಿ ಅದನ್ನ ಸುಮೋಟೋ ಕೂಡ ತಗೊಂಡು ಅದನ್ನ ಡಿಸೈಡ್ ಮಾಡ್ತಕ್ಕಂಥದ್ದು ಕೂಡ ಇದೆ. ಸೊ ತುಂಬಾ ಎಕ್ಸಾಂಪಲ್ಸ್ ಇದೆ. ಸೊ ಇದೇನ್ ನಮಗೆ ಅಂದ್ರೆ ಹೊಸದು ಅಂತ ಅನ್ಸಲ್ಲ. ಇವಾಗ ಏನ್ ಬೇಲ್ ಕ್ಯಾನ್ಸಲ್ ಮಾಡಿದೆ ಸೊ ದರ್ಶನ್ ಅವ್ರದ್ದು, ಅದೇನ್ ನಮಗೇನ್ ಮಾತುದು ಅಂತ ಅನ್ಸಲ್ಲ. ಸೊ ಬೇಲ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಏನ್ ಕಾರಣಗಳು ತಗೊಂಡಿದ್ದಾರೆ, ಇನ್ನು ಹಲವಾರು ಸಾಕ್ಷಿಗಳು ಇರೋದ್ರಿಂದ ಈ ಪ್ರಕರಣದಲ್ಲಿ ಅವ್ರನ್ನ ಸ್ಪೀಡಿ ಟ್ರಯಲ್ ಮಾಡ್ಲಿಕ್ಕೆ ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ ಕೂಡ ನೋಡ್ಬೇಕಾಗತ್ತೆ ನಾವು. ಸೊ ಅಂದ್ರೆ ಬರೀ ಸುಮ್ನೆ ಇವಾಗ ಅದನ್ನ ಅಪೀಲ್ ನ ಅಲೋ ಮಾಡಿ ಬೇಲ್ ನ ಕ್ಯಾನ್ಸಲ್ ಮಾಡಿರಲ್ಲ. ಸೊ ಬೇರೆ ಏನೇನಿರುತ್ತೆ, ಇವಾಗ ಒಬ್ಬ ಆರೋಪಿಗೆ ಇವಾಗ ಕಸ್ಟಡಿಗೆ ಹೋದ್ರೆ ಸೊ ಎಷ್ಟು ಜನ ಸಾಕ್ಷಿಗಳಿದ್ದಾರೆ, ಯಾವಾಗ ಕಂಪ್ಲೀಟ್ ಮಾಡ್ಬೇಕಾಗತ್ತೆ, ಅದೆಲ್ಲ ಡೈರೆಕ್ಷನ್ ಕೊಟ್ಟಿರ್ತಾರೆ ಲೋವರ್ ಕೋರ್ಟಿಗೆ. ಸೊ ಹಾಗಾಗಿ ಅದ್ರ ಪೂರ್ತಿ ಆರ್ಡರ್ ಬಂದಾಗ ನೋಡಿದ್ರೇನೆ ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ಆಗ್ತದೆ ಅಂತ ಹೇಳ್ಬೋದು. ಸರ್, ಅಂದ್ರೆ ಈಗ ಹೈಕೋರ್ಟ್ ಆದೇಶದಲ್ಲಿ ದೋಷವಿದೆ, ತಾಂತ್ರಿಕವಾಗಿ ಮಾತ್ರ ನೋಡ್ಲಾಗಿದೆ ಅನ್ನೋದನ್ನ ಹೈಕೋರ್ಟ್ ಆದೇಶದ ಲೋಪ ಎತ್ತಿ ಹಿಡಿದಿರೋದು. ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮಾರ್ಗಸೂಚಿ ಆಗತ್ತೆ? ಯಾವುದೇ ರೀತಿ ಏನು ಅಬ್ಸರ್ವೇಷನ್ ಇರುತ್ತೆ ಬೇಲ್ ಆರ್ಡರ್ಲಿ, ಕ್ಯಾನ್ಸಲೇಷನ್ ಇರಬಹುದು ಅಥವಾ ಬೇಲ್ ಗ್ರಾಂಟ್ ಆಗಿರ್ಬೋದು, ಅದಕ್ಕೆ ಇನ್ಫ್ಲೂಯೆನ್ಸ್ ಆಗಬಾರ್ದು ಅಂತ ಕೂಡ ಬರೆದಿರ್ತಾರೆ. ಅಂದ್ರೆ ಯಾರು ಮಾನ್ಯ ನ್ಯಾಯಾಲಯ ಎಲ್ಲಿ ಟ್ರಯಲ್ ನಡೆಯುತ್ತೆ ಅಲ್ಲಿ ಯಾವುದೇ ರೀತಿ ಅಬ್ಸರ್ವೇಷನ್ ಆಗಿದ್ರು ಕೂಡ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಿ ಟ್ರಯಲ್ ಮಾಡಬೇಕು, ಇಂಡಿಪೆಂಡೆಂಟ್ ಆಗಿ ಕನ್ಕ್ಲೂಷನ್ ಬರಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಪ್ರಾಸಿಕ್ಯೂಷನ್ ಆಗ್ಲಿ ಅಥವಾ ಡಿಫೆನ್ಸ್ ಆಗ್ಲಿ ಯಾವುದೇ ರೀತಿ ಬೇಲ್ ಆರ್ಡರ್ನ ಆರ್ಗ್ಯುಮೆಂಟ್ ಟೈಮಲ್ಲಿ ನಮ್ ಫೇವರ್ ಆಗಿ ಈ ತರ ಹೇಳಿದೆ ಆಲ್ರೆಡಿ ಅಂತ ಹೇಳ್ಬಿಟ್ಟು ರಿಲೇ ಮಾಡ್ಲಿಕ್ಕೆ ಬರಲ್ಲ. ಸರ್, ಈಗ ವಾಟ್ ನೆಕ್ಸ್ಟ್ ಅಂತ ನಾವು ನೋಡೋದಾದ್ರೆ, ಇವಾಗ ಬೇಲ್ ಕ್ಯಾನ್ಸಲ್ ಆಗಿದೆ, ಇವ್ರಿಗೆ ಏನಾದ್ರು ಆಪ್ಷನ್ಸ್ ಇರುತ್ತಾ ಅಥವಾ ಇವತ್ತೇ ಶರಣಾಗ್ಬೇಕಾ ಅಥವಾ ಇವರು ಹೆಲ್ತ್ ಅಂದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ಲಿ ಇಷ್ಟು ದಿನ ಒಳಗಡೆ ಲೋವರ್ ಕೋರ್ಟ್ ಅಲ್ಲಿ ಸರೆಂಡರ್ ಆಗಿ ಅಂತ ಹೇಳಿರ್ತಾರೆ. ಸೊ ಅದನ್ನ ನೋಡ್ಬೇಕು ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಈಗ ನಮಗ್ ಸಿಕ್ತಿರೋ ಮಾಹಿತಿ ಪ್ರಕಾರ ಇಮಿಡಿಯೇಟ್ ಆಗಿದೆ ಅನ್ನೋದು ಹೇಳ್ತಾ ಇದೆ ಸರ್. ಹಾಗೇನಾದ್ರೂ ಇಮಿಡಿಯೇಟ್ ಆಗಿದೆ ಅಂತ ಹೇಳಿದ್ರೆ ಇವರು ಲೋಯರ್ ಕೋರ್ಟ್ ಅಲ್ಲಿ ಅವ್ರು ಏನಾದ್ರು ಪ್ರಾಸಿಕ್ಯೂಷನ್ ಅವರು ಕಾಪಿನ ಅಡ್ವಾನ್ಸ್ ಮಾಡಿ ಹಾಕಿದ್ರೆ ಈ ತರ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ ಅಂತ, ಇಮಿಡಿಯೇಟ್ ಡಿಫೆನ್ಸ್ ಲಾಯರ್ಗೆ ಅವ್ರನ್ನ ಹಾಜರಾಗಿ ಸರೆಂಡರ್ ಆಗ್ಲಿಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಕೊಡುತ್ತೆ ಲೋಯರ್ ಕೋರ್ಟ್. ಸೊ ಅವ್ರು ಇಮಿಡಿಯೇಟ್ ಸರೆಂಡರ್ ಆಗ್ಬೇಕು. ಸೊ ಅಂದ್ರೆ ಡೇಟ್ ಏನು ಕೊಟ್ಟಿಲ್ಲ ಅಂತಂದ್ರೆ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಇಮಿಡಿಯೇಟ್ ಸರೆಂಡರ್ ಆಗಿ ಅಂತ ಬರ್ದಿದ್ರೆ ಇವ್ರು ಬಂದ್ ಸರೆಂಡರ್ ಆಗಿಲ್ಲ ಅಂತಂದ್ರೆ ವಾರೆಂಟ್ ಕೂಡ ಜಾರಿ ಮಾಡಬಹುದು. ಅಂದ್ರೆ ಇವರು ಸಬೂಬ್ ಹೇಳೋದಕ್ಕೆ ಏನು ಆಪ್ಷನ್ಸ್ ಇರಲ್ಲ? ಇಲ್ಲ, ನೋ ಆಪ್ಷನ್. ನಾನ್ ಬೇಲಬಲ್ ವಾರೆಂಟ್ ಕೂಡ ಮಾಡಬಹುದು. ಮಾಡ್ಬಿಟ್ಟು ವಾರೆಂಟ್ ಮುಖಾಂತರ ಅವ್ರನ್ನ ಸೆಕ್ಯೂರ್ ಮಾಡ್ಬಿಟ್ಟು
ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕಳಿಸ್ಬೋದು. ಓಕೆ ಸರ್, ಈ ಪ್ರಕರಣದಲ್ಲಿ ಮೊದಲ ಡೇಯಿಂದ ನಾವು ನೋಡಿದಾಗಲೂ ಒಂದಷ್ಟು ಹೈಡ್ರಾಮಾಗಳಾಗಿತ್ತು. ಅಂದರೆ ರಾಜಾತಿಥ್ಯ ನೀಡಲಾಗಿದೆ, ಜೈಲಲ್ಲಿ ಸಿಗರೇಟ್ ಸಿಕ್ಕಿದೆ, ಇನ್ನೊಂದು ಮತ್ತೊಂದು ಅಂತ. ಆ ಪ್ರಕರಣಗಳೆಲ್ಲೋ ಒಂದು ಕಡೆಯಲ್ಲಿ ಜನರ ಮನಸ್ಸಿನಲ್ಲಿ ಓಕೆ ಸೆಲೆಬ್ರಿಟಿಗಳಿಗಾದರೆ ಈ ಥರ ಇರುತ್ತೆ ಜೈಲಲ್ಲಿ ಅನ್ನೋದೊಂದು ಮೆಸೇಜ್ ಪಾಸ್ ಆಗಿದ್ದಂತೂ ಸತ್ಯ. ಮತ್ತು ಈ ಸಾಕ್ಷಿಗಳ ನಾಶ ಮಾಡಲಾಗಿದೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲಾಗಿದೆ, ಕೋರ್ಟ್ಗೆ ಗೈರಾಗಿ ಸಿನಿಮಾ ನೋಡೋದಕ್ಕೆ ಹೋಗಿದ್ದಾಗಿರ್ಬೋದು, ಸಾಕ್ಷಿ ಜೊತೆಗೇನೆ ಸಿನಿಮಾ ನೋಡೋದಕ್ಕಾಗಿರೋದು. ಸೊ ಇದೆಲ್ಲ ಒಂದು ಗಂಭೀರತೆಯನ್ನು ಕಡಿಮೆ ಮಾಡ್ತಾ ಇತ್ತು. ಬಟ್ ಸುಪ್ರೀಂ ಕೋರ್ಟ್ ಆ ಎಲ್ಲ ಸೂಕ್ಷ್ಮತೆಗಳನ್ನ ಇಲ್ಲಿ ನೋಡಿ ಗಮನಿಸಿ ತೀರ್ಪು ಪ್ರಕಟ ಮಾಡಿರೋದು ಇದೆಯಲ್ಲ ಸರ್, ಇದು ಇದನ್ನೆಲ್ಲ ಗಮನಿಸಿ ತೀರ್ಪನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಇದುವರೆಗೂ ಆ ರೀತಿ ಯಾವ್ದು ಕೂಡ ಫೈಂಡಿಂಗ್ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅಂತಾನೂ ಹೇಳಿಲ್ಲ. ಏನಾಗಿದೆ, ಈ ತರ ಹೀನಿಯಸ್ ಅಫೆನ್ಸ್ ಏನಿದೆ ಅಂಡ್ ದಿ ಪ್ರೆಸೆನ್ಸ್ ಆಫ್ ದಿ ಅಕ್ಯೂಸ್ಡ್ ಅಟ್ ದಿ ಟೈಮ್ ಆಫ್ ದಿ ಅಫೆನ್ಸ್ ಒಂದು, ಎರಡನೇದು ಹೂ ಇಸ್ ದಿ ರೂಟ್ ಕಾಸ್ ಫಾರ್ ಹ್ಯಾವಿಂಗ್ ಕಮಿಟೆಡ್ ದಿಸ್ ಅಫೆನ್ಸ್ ಅಂತ ಹೇಳ್ಬಿಟ್ಟು, ಎಸ್ಪೆಷಲಿ ಅಗೇನ್ಸ್ಟ್ ದಿ ಪವಿತ್ರ ಗೌಡ ಒಂದು, ಅಂಡ್ ದಿ ಪೀಪಲ್ ಹೂ ಆರ್ ಹೆಲ್ಪ್ಡ್ ಹಿಮ್ in committing the offense. So the way he's been murdered, it is very brutal. So in these type of cases, so the bail normally cannot be granted ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ದು ಫೈಂಡಿಂಗ್. ಸೊ ಅಂದ್ರೆ ಈ ರೀತಿ ಸೂಕ್ಷ್ಮದ ಅವರು ಅಭಿಮಾನಿ ಜೊತೆ ಪಿಕ್ಚರಿಗೆ ಹೋಗಿದ್ದಾರೆ ಅಥವಾ ಬಂದಿದ್ದಾರೆ, ಸೊ ಈ ತರ ಇನ್ಸಿಡೆಂಟ್ ಎಲ್ಲ ತಗೊಂಡು ಬೇಲ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. ಸೊ ಏನಪ್ಪಾ ಅಂದ್ರೆ ಯಾವ ರೀತಿ ಕ್ರೂರ ಹತ್ಯೆ ಆಗಿತ್ತು, ಸೊ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಇವ್ರದ್ದು ಇನ್ಫ್ಲೂಯೆನ್ಸ್ ನ ಕನ್ಸಿಡರ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಅದನ್ನ ವಜಾ ಮಾಡಿರ್ಬೋದು. ಸೊ ಹಾಗಾಗಿ ಅವ್ರಿಗೆ ಇವಾಗ ಸರೆಂಡರ್ ಆಗೋದು ಬಿಟ್ರೆ ಬೇರೆ ಯಾವ್ದು ಆಪ್ಷನ್ ಕೂಡ ಇಲ್ಲ ಸರ್. ಅಂದ್ರೆ ಇನ್ನೊಂದು ಹೇಳಿದೆ ಸುಪ್ರೀಂ ಕೋರ್ಟ್ ಇಲ್ಲಿ, ಅಂದ್ರೆ ಕೊಲೆ ಆರೋಪಿಗಳಿಗೆ ಇಲ್ಲಿ ಅಥವಾ ಆರೋಪಿಗಳಿಗೆ ರಾಜಾತಿಥ್ಯ ನೀಡೋದು ಸರಿ ಇಲ್ಲ, ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕಾಗಿತ್ತು ಅನ್ನೋದನ್ನ ಇವಾಗ ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ. ಅಂದ್ರೆ ಏನು ಈ ವಿಚಾರದಲ್ಲಿ ದರ್ಶನ್ ಅವರಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಸಹಚರಿಗೆ ಏನು ರಾಜಾತಿಥ್ಯ ಕೊಟ್ರು ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಅದರಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕೂಡ ಕಂಡಕ್ಟ್ ಆಗ್ತಿದೆ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಈ ರಾಜಾತಿಥ್ಯ ಅನ್ನೋದು ವಿಚಾರ ಇದು ದರ್ಶನ್ ಅವರು ಆಗಿದ್ದಕ್ಕೆ ಮಾತ್ರ ಹೊರಗಡೆ ಬಂತು. ನೀವು ಅದು ಬಿಟ್ಟು ನೋಡಿ ಎಂತೆಂತ ಅತಿರಥ ಮಾರತರೆಲ್ಲ ಜೈಲು ಒಳಗಡೆ ಹೋಗಿದ್ದಾರೆ, ಅವ್ರಿಗೆಲ್ರೂ ಕೂಡ ರಾಜಾತಿಥ್ಯ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದೆ. ಯಾಕೆ ಇತ್ತೀಚೆಗೆ ನಮ್ಮಲ್ಲಿ ರಣ್ಯರಾವ್ ಅವ್ರ ತಂದೆನೂ ಕೂಡ ಸಸ್ಪೆನ್ಷನ್ ಇಟ್ಟಿದ್ರು, ನೆನ್ನೆನೂ ಕೂಡ ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕಂಡಕ್ಟ್ ಇದೆ. ಸೊ ಇದು ಸರ್ಕಾರ ಅಫಿಷಿಯಲಿ ನಿಮಗೆ ರಾಜಾತಿಥ್ಯ ಕೊಟ್ಟಂಗೆ ಒಬ್ಬ ಅಧಿಕಾರಿ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಮಗಳ ಮುಖಾಂತರ ಏನ್ ಬಿಸ್ನೆಸ್ ಮಾಡ್ಲಿಕ್ಕೆ ಇದ್ ಮಾಡ್ತಾ ಇದ್ರು ಅಂತವ್ರಿಗೆ ಮತ್ತೆ ಪೋಸ್ಟ್ ಕೊಟ್ರು. ರಾಜಾತಿಥ್ಯ ಡೈರೆಕ್ಟ್ ಆಗ್ಲಿ ಇಂಡೈರೆಕ್ಟ್ ಆಗ್ಲಿ ಸರ್ಕಾರ ಇರ್ಬೋದು ಅಥವಾ ಸರ್ಕಾರದ ಅಧಿಕಾರಿಗಳು ಇರ್ಬೋದು, ಸೊ ಅವರವರ ಅನುಕೂಲಕ್ಕೆ ತಕ್ಕಾಗಿ ರಾಜಾತಿಥ್ಯ ಕೊಡ್ತಾ ಇರ್ತಾರೆ. ಬಟ್ ಅದು ಕಾನೂನು ಪ್ರಕಾರ ಅದು ತಪ್ಪು. ಅದನ್ನು ಕೂಡ ಯಾಕಂದ್ರೆ ಇದು ಗಮನದಲ್ಲಿ ತಂದಿರು ಪ್ರಾಸಿಕ್ಯೂಷನ್ ಅವರು, ಈ ತರ ಆರೋಪಿ ಅಲ್ಲಿದ್ರು ಕೂಡ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇದಾನೆ, ಅಂದ್ರೆ ರಾಜಾತಿಥ್ಯನ ತಗೋತಾ ಇದ್ದಾನೆ. ಸೊ ಇನ್ನು ಹೊರಗಡೆ ಬಂದ್ರೆ ಯಾವ ರೀತಿ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರ್ಬೋದು, ಹಾಗಾಗಿ ಬೇಲ್ ಕ್ಯಾನ್ಸಲ್ ಮಾಡ್ಬೇಕು ಕೂಡ ಅಂತ ಒಂದು ವಾದ ಇತ್ತು. ಅದನ್ನ ಇನ್ನೊಂದು ಸರ್, ಅಂದ್ರೆ ಇವರು ಲಾಸ್ಟ್ ರಿಲೀಸ್ ಆಗ್ಬೇಕಾದ್ರೆ ಬಳ್ಳಾರಿ ಜೈಲಲ್ಲಿದ್ರು, ಅದಕ್ಕಿಂತ ಮುಂಚೆ ಪರಪ್ಪನಗರ. ಸೊ ಈಗ ವಾಪಸ್ ಜೈಲು ಅಂತ ಬಂದ್ರೆ ಮೊದಲು ಎಲ್ಲೆಲ್ಲಿದ್ರು ಆರೋಪಿಗಳು ಅದೇ ಜೈಲಿಗ ಅಥವಾ ಹೇಗೆ ಅಂತ ಸರ್ ಆ ಪ್ರೊಸೀಜರ್? ಅಂದ್ರೆ ಇವಾಗ ಮೊದಲು ಜೈಲಲ್ಲಿ ಇದ್ದಾಗ ರಾಜಾತಿಥ್ಯ ಇತ್ತು ಅಂತ ಹೇಳ್ಬಿಟ್ಟು ಆ ರೀತಿ ಅಲಿಗೇಷನ್ ಬಂದು ಅಥವಾ ಸಾಕ್ಷಿ ಸಿಕ್ಕಾಗ ಈ ತರ ಮಾಡಿದ್ರು. ಅದಾದ್ಮೇಲೆ ಬೇಲ್ ಆಗಿತ್ತು, ಅದ್ರ ವಿಚಾರಣೆ ಹೋಗಿತ್ತು. ಇವಾಗ ಮತ್ತೆ ನೀವು ಸರೆಂಡರ್ ಆಗಿ ಅಂತ ಹೇಳೋದ್ರಿಂದ ಸುಪ್ರೀಂ ಕೋರ್ಟ್ ನೀವು ಸರೆಂಡರ್ ಆಗಿ ಬೇಲ್ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳುತ್ತೆ ಹೊರತು ನೀವು ಇಂಥದೇ ಜೈಲಿಗೆ ಹೋಗಿ ಅಂತ ಹೇಳಲ್ಲ. ಅದು ಪೂರ್ತಿ ರಾಜ್ಯ ಸರ್ಕಾರದ ವಿವೇಚನೆಗೆ ಬಿಟ್ಟಂತ ಅಧಿಕಾರ. ಅದು ಅವ್ರನ್ನ ಇದೇ ಜೈಲಲ್ಲಿ ಹಿಡ್ಕೋಬೇಕಾ ಅಥವಾ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡ್ಬೇಕಂತ ಹೇಳ್ಬಿಟ್ಟು. ಅಂದ್ರೆ ಅದು ಸರ್ಕಾರದ ಆಪ್ಷನ್ ತರನಾ ಸರ್? ಹೌದೌದು, ಹೌದು. ಥ್ಯಾಂಕ್ ಯು ಸರ್, TV5 ಜೊತೆಗೆ ಮಾತನಾಡಿದೆ. ಓಕೆ.